ಧರ್ಮ ಮಾರ್ಗದಲ್ಲಿ ಇರತಕ್ಕಂಥವರಿಗೆ ಖಂಡಿತವಾಗಿಯೂ ಒಳ್ಳೆಯದಾಗೇ ಆಗುತ್ತೆ. ಅದರೊಳಗೆ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ನಾವು ಮಾಡಿರ್ತಕ್ಕಂತಹ ಒಳ್ಳೆ ಕೆಲಸಗಳಾಗಲಿ, ನಾವು ಮಾಡಿರ್ತಕ್ಕಂತಹ ದೇವರ ಆರಾಧನೆ ಆಗಲಿ, ಅದು ಯಾವತ್ತೂ ಸಹ ಎಲ್ಲೂ ಅದು ಹೋಗುವುದಿಲ್ಲ. ಖಂಡಿತವಾಗಿಯೂ ಅದರ ಫಲ ಅನ್ನೋದು ನಮಗೆ ಬಂದೇ ಬರುತ್ತೆ. ನಾವೆಂತಹ ಒಂದು ಸ್ಥಿತಿಯಲ್ಲಿದ್ದರೂ ಸಹ ಅದರ ಫಲ ಅನ್ನುವುದು ನಮಗೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ಆದರೆ ಲೋಕದಲ್ಲಿ ತುಂಬ ಜನ ಏನು ಮಾಡ್ತಾ ಇರ್ತಾರೆ, ಒಂದು ತಪ್ಪು ಏನು ಮಾಡ್ತಾರೆ ಅಂತಂದರೆ, ಯಾರು ತುಂಬ ಕಷ್ಟದಲ್ಲಿದ್ದು ಧರ್ಮವನ್ನು ಮಾಡಿ, ಧರ್ಮಾಚರಣೆ ಮಾಡಿ, ದೇವರ ಆರಾಧನೆಯನ್ನು ಮಾಡಿ ಆ ಕಷ್ಟಗಳಿಂದ ಹೊರಗೆ ಬಂದು ಒಳ್ಳೆ ಸ್ಥಿತಿಯನ್ನು ತಲುಪಿದಾರೋ ಅಂಥವರನ್ನ ಜಾಸ್ತಿ ಉದಾಹರಣೆಯಾಗಿ ತಗೊಳ್ಳೋದಿಲ್ಲ ಜನರು. ಏನು ಮಾಡ್ತಾರೆ ಅಂತಂದರೆ, ಯಾರು ದೇವರ ಆರಾಧನೆ ಮಾಡ್ತಾ ಇದ್ರು ಸ್ವಲ್ಪ ಕಷ್ಟದಲ್ಲೇ ಇದ್ದಾರೋ, ಇನ್ನೂ ಅವರ ಕಷ್ಟಕ್ಕೆ ಇನ್ನೂ ಪರಿಹಾರ ಸಿಗಲಿಲ್ವೋ ಅಂಥವರನ್ನು ನೋಡ್ತಾರೆ. ನೋಡ್ಬಿಟ್ಟು ನೋಡ್ರಿ ಅವರು ದೇವರ ಆರಾಧನೆ ಮಾಡ್ತಾ ಇದ್ದಾರೆ, ಆದರೂ ಅವ್ರಿಗೇನು ಪರಿಹಾರನೇ ಸಿಗ್ಲಿಲ್ಲಲ್ವಾ, ಹಾಗೆ ಇದೆಲ್ಲ ಮಾಡಬೇಕಾ, ಇದೆಲ್ಲ ವ್ಯರ್ಥ ಅಂತ ಹಾಗೆ ಯೋಚನೆ ಮಾಡ್ತಾರೆ. ಆದರೆ ವಾಸ್ತವವಾಗಿ ಆ ಥರದವರಿರುವುದು ಒಂದು 3-4 ಜನ ಅಷ್ಟೇ. ಆದರೆ ನೂರಾರು ಜನರು ಯಾರಿದ್ದಾರೆ, ಯಾರು ತುಂಬ ಈಗ ಹೇಳಿದಂತೆ ತುಂಬ ಕಷ್ಟದಲ್ಲಿದ್ದು ಆ ಭಗವದ್ ಆರಾಧನೆ ಮಾಡಿ ಬೇರೆ ಏನು ಪ್ರಯತ್ನಗಳು ಮಾಡಿದ್ರು ಅದು ಯಾವುದರಿಂದಲೂ ಸಾಧ್ಯ ಆಗದೆ, ಆ ಕಷ್ಟ ಪರಿಹಾರ ಸಾಧ್ಯ ಆಗದೆ ಭಗವದ್ ಆರಾಧನೆ ಮಾಡಿ ಭಗವಂತನ ಅನುಗ್ರಹ ಪಡ್ಕೊಂಡು, ಗುರುವಿನ ಅನುಗ್ರಹ ಪಡ್ಕೊಂಡು ಆ ಕಷ್ಟದಿಂದ ಹೊರಗೆ ಬಂದಿರತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅಂದ್ರೆ ಅವನು ಒಂದು ತಪ್ಪಾದ ಉದಾಹರಣೆಯನ್ನೇ ಸರಿ ಅಂತ ಭಾವಿಸಿ ಅದನ್ನೇ ತಗೊಂಡ್ಬಿಟ್ಟು ಇವರು ಸಹ ತಪ್ಪಾದ ಮಾರ್ಗಕ್ಕೆ ಹೋಗಿ ಕೊನೆಗೆ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಹಾಗೆ ನಾವು ಮಾಡಬಾರ್ದು. ಯಾವುದು ಸರಿಯಾದಂತಹ ಉದಾಹರಣೆಯೋ ಅದನ್ನು ನಾವು ತಗೊಳ್ಬೇಕು. ಆ ಒಂದು ಸರಿಯಾದಂತಹ ಉದಾಹರಣೆಯನ್ನು ನಾವು ತಗೊಂಡು ಸರಿಯಾದಂತಹ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಒಳ್ಳೆಯ ಜೀವನವನ್ನು ನಾವು ನಿರ್ಮಾಣ ಮಾಡಿಕೊಳ್ಳಬೇಕು.